ಲಕ್ಷ್ಮಿ, ನಮ್ಮ ಜಾನು ಮುಖದಲ್ಲಿ ನಗುನೇ ಇಲ್ಲ ಅಲ್ವಾ? ಒಳ್ಳೆ ಉಪ್ಪು ಅಂತ ಇದ್ದಾಳೆ. ಅದು ರೀ, ಅಳಿಯಂದ್ರ ಮೇಲೆ ಹುಸಿ ಕೋಪ ಬಂದಿದೆ. ಯಾಕೆ? ಅದು ಜಾನುಗೆ ಆ ಜಾಗ ಇಷ್ಟ ಅಂತ ಹೇಳಿದ್ಲಂತೆ. ಅಳಿಯಂದ್ರು ಅವಳಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಗಂಡನ ಮೇಲೆ ಅವಳಿಗೆ ಹುಸಿ ಕೋಪ. ಅವಳು ಬೇಡ ಅಂತ ಹೇಳಿದ್ಲಲ್ಲ, ಅದಕ್ಕೆ ಡಲ್ ಆಗಿದ್ದಾಳೆ. ಹುಸಿ ಕೋಪನ ಹಂಗಂದ್ರೆ ಅಳಿಯಂದ್ರೆ ಏನೋ ಮಾಡಿ ಸರಿ ಮಾಡ್ತಾರೆ. ಈಗ ನೀನು ಹುಸಿ ಕೋಪ ಮಾಡ್ಕೊಂಡಾಗ ನಾನು 2 ನಿಮಿಷದಲ್ಲಿ ಏನೋ ಜೋಕ್ ಹೇಳಿ ಹೆಂಗೆ ನಗಿಸ್ಬಿಡ್ತೀನಿ. ಅದೊಂಥರ ಗಂಡ ಹೆಂಡತಿನ ಇನ್ನೂ ಹತ್ರ ತರುತ್ತೆ. ಹಾಗಾದ್ರೆ ನಮ್ಮ ಅಳಿಯಂದ್ರು ಏನೋ ಮಾಡಿ ಜಾನನ್ನ ಖುಷಿ ಪಡಿಸ್ತಾರೆ ಬಿಡ. ಇಲ್ಲಿ ನೋಡು ಲಕ್ಷ್ಮಿ, ನಮ್ಮ ಹೆಣ್ಮಕ್ಳು ಇಬ್ರು ಒಂದೇ ಜಾಗಕ್ಕೆ ಹೋಗಿರೋದಾ? ಈ ಫೋಟೋ ಬ್ಯಾಕ್ಗ್ರೌಂಡ್ ನೋಡು, ಇಲ್ಲಿ ನೋಡು, ಇದು ಎರಡು ಒಂದೇ ತರ ಇದೆಯಲ್ಲ. ಹೌದ್ರಿ, ನಾನು ಇದನ್ ಗಮನಿಸಿಲ್ಲ ರೀ. ಸಿದ್ದು ಭಾವನಾ ಏನೋ ನಮ್ಗೆ ಹೇಳಿ ಹೋದ್ರು. ಜಾನುಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಅಳಿಯಂದ್ರು ಯಾರಿಗೂ ಹೇಳ್ದೆ ಅವಳನ್ನ ಕರ್ಕೊಂಡು ಹೋದ್ರು. ಈಗ ಒಬ್ರಿಗೊಬ್ರು ಅಲ್ಲೇ ಇರೋದು ಗೊತ್ತಿರಲ್ಲ ಅಂತ ಅನ್ಸುತ್ತೆ. ಇಬ್ರು ಸಿಕ್ಕಿದ್ರೆ ಫೋನ್ ಮಾಡ್ತಿರ್ಲಿಲ್ವಾ ರೀ? ಇಬ್ರಲ್ಲಿ ಒಬ್ರಿಗೆ ಫೋನ್ ಮಾಡಿ ವಿಷಯ ತಿಳ್ಸಣ್ವಾ? ಫೋನಲ್ಲಿ ಮಾತಾಡ್ಕೊಂಡು ಜೊತೆ ಆಗ್ಬೋದಲ್ವಾ? ಇದು ನನಗೆ ಹೊಳಿಲೇ ಇಲ್ಲ ನೋಡಿ. ಈಗ ಫೋನ್ ಮಾಡೋಣವಾ? ಬೇಡ. ಏನಾಗತ್ತೆ ಗೊತ್ತಾ, ನಾವು ಫೋನ್ ಮಾಡಿದ್ರೆ ಅವ್ರಿಗೆ ಆ ಸರ್ಪ್ರೈಸ್ ಹೋಗ್ಬಿಡುತ್ತೆ. ಅವ್ರೇನಾದರೂ ಒಂದೇ ಜಾಗಕ್ಕೆ ಹೋಗಿದ್ರೆ ಆಕಸ್ಮಿಕವಾಗಿ ಯಾವುದೋ ಒಂದು ಜಾಗದಲ್ಲಿ ಒಬ್ರಿಗೊಬ್ರು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ. ಆ ಖುಷಿನ ನಾವು ಕಿತ್ಕೊಳ್ಳೋದು ಬೇಡ. ಅಂದ್ರೆ ನಿಮ್ ದೃಷ್ಟಿಲಿ ಅವರಿಬ್ರು ಎದುರು ಬದಲು ಆಗ್ತಾರೆ ಅಂತೀರಾ? ಒಂದೇ ಜಾಗಕ್ಕೆ ಹೋಗಿದ್ರೆ ನಮ್ಮ ಮಕ್ಕಳು ಖಂಡಿತ ಒಬ್ರಿಗೊಬ್ರು ಸಿಗ್ತಾರೆ. ಇಲ್ಲಿ ನೋಡು, ಇದು ನೋಡು.